ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಈಗ ಒಂದು ವಾರದಿಂದ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ವಿಶೇಷಚೇತನರ ಗ್ರೂಪಿನಲ್ಲಿ ಒಂದು ಹರಿದಾಡ್ತಿತ್ತು. ವಿಕಲಚೇತನರಿಗೆ ಕುಂಟ ಅಂತ ಹೇಳಿದ್ರೆ ಅದಕ್ಕೆ ಜೈಲು ಶಿಕ್ಷೆ ಇದೆ ಅಂತ. ಎಲ್ಲಿದೆ ಜೈಲು ಶಿಕ್ಷೆ? ಅಲ್ಲಿ ಪೇಪರಲ್ಲಿ ಮಾತ್ರ ಯಾರೋ ಒಬ್ಬರು ತಹಸೀಲ್ದಾರ್ ಹೇಳಿದ್ರು ಅಷ್ಟೇ, ಅದು ಜೈಲು ಶಿಕ್ಷೆ. ಎಲ್ಲ ಕಡೆ ತಹಸೀಲ್ದಾರ್ ಅನ್ವಯಿಸೋದಿಲ್ಲ. ನನ್ನ ಹತ್ರ ಐತೆ, ನಾನು ಓದ್ತೀನಿ, ಯಾರಿಗೆ ಅನ್ವಯಿಸ್ತದೆ ನೋಡೋಣ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಭದ್ರತಾ ಮತ್ತು ಜಾಗೃತ ಇಲಾಖೆ ಶ್ರೀ ಯೇಸುನಾಥನ್ ವಿಶೇಷಚೇತನರವರು ಸಲ್ಲಿಸಿರುವ ದೂರಿನ ಕುರಿತು. ಶ್ರೀ ಯೇಸುನಾಥನ್ ವಿಶೇಷಚೇತನರವರು BMTC ಗ್ರಾಹಕರ ಆಯೋಗಕ್ಕೆ ಅನೇಕ ಕಾರ್ಯಕ್ಕಾಗಿ ಬರುತ್ತಿದ್ದು, ಹೆಸರು ಹೇಳೋದಿಲ್ಲ ಯಾಕಂದರೆ ಅದ್ರ ಮಹಿಳೆಯರ ಹೆಸರೇ ಇರುತ್ತೆ. ಕರಸಪೇದೆ ಆದ ನೀವು ದೂರುದಾರರಿಗೆ ಕುಂಟ ಎಂದು ಹೇಳಿ ಅಸಂಬದ್ಧವಾಗಿ ಮಾತನಾಡಿರುವುದಾಗಿ ದೂರು ಸಲ್ಲಿಸಿದ್ದು, ಈ ಸಂಬಂಧ ವಿಚಾರಣೆ ನಡೆಸಿದ ಸಮಿತಿಯು ವರದಿ ಸಲ್ಲಿಸಿರುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ದೂರುಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರು, ಪ್ರಯಾಣಿಕರು ಹಾಗೂ ವಿಕಲಚೇತನರೊಂದಿಗೆ ಗೌರವಯುತವಾಗಿ ಮಾತನಾಡುವುದರ ಮೂಲಕ ಸೌಜನ್ಯಯುತವಾಗಿ ವರ್ತಿಸುವಂತೆ ಈ ಮೂಲಕ ತಿಳಿಸಲಾಗಿದೆ. ಅದು ನಾನು ಪೋಸ್ಟಲ್ಲಿ ಮಾಡ್ತೀನಿ ನಿಮಗೆ. ಈ ರೀತಿ ಹೇಳಿದ್ದಾರೆ. ಇದು 1 ವರ್ಷದಿಂದ ನಡೆದಿರೋ ಘಟನೆ. ಈ ಘಟನೆಯಲ್ಲಿ ನಾನು ಪತ್ರದ ಮೂಲಕ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ದೇಶಕರಿಗೆ ನಾನು ಪತ್ರ ಬರೆದಿದ್ದೆ. ದಯವಿಟ್ಟು ಘಟನೆ ನಡೆದಿರುವ ಸ್ಥಳವನ್ನು ಗುರುತಿಸಿ CC ಕ್ಯಾಮ್ರಾ ಪರಿಶೀಲಿಸಿ ಅಂತ ಹಾಕಿದ್ದು. ಇವೆಷ್ಟೇ ಪತ್ರ ಬರೆದ್ರೂ ನಿರ್ದೇಶಕರು ಗಮನಕ್ಕೆ ತರಲೇ ಇಲ್ಲ. ಅದು ಒಂದು 6 ತಿಂಗಳಾದಮೇಲೆ ನಾನೇನು ಮಾಡಿದೆ, ಎಲ್ಲ ಪತ್ರಗಳನ್ನ ಲಗತ್ತಿಸಿ ಗೌರವಾನ್ವಿತ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು, ವಿಧಾನಸೌಧಕ್ಕೆ ನೇರವಾಗಿ ಪತ್ರದ ಮೇಲೆ ಪತ್ರ ಹಾಕಿದೆ. ಈ ರೀತಿ ನಡೆದಿದೆ, ನನಗೆ ಈ ರೀತಿ ತುಂಬ ಗಲಾಟೆನೂ ಆಗಿತ್ತು. ಅಲ್ಲಿ ನೀವು ಇಲ್ಲಿಗೆ ಬರಬಾರ್ದು, ಯಾಕಂದ್ರೆ ನಾನು ವೀಡಿಯೋ ಮಾಡ್ತಾ ಇರ್ತೀನಲ್ಲ, ಎಲ್ಲ ಸಮಸ್ಯೆದಲ್ಲೇ ವೀಡಿಯೋ ಮಾಡ್ತೀನಿ. BMTCಯಲ್ಲಿ ಬರಬಾರ್ದು ಅಂತ ತುಂಬ ಗಲಾಟೆಯಾಗಿತ್ತು. ಆಮೇಲೆ ಖಡಕ್ಕಾಗಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಇವ್ರಿಗೆ ಪತ್ರ ಬರೆದ್ರು. ನಾನು ಅಲ್ಲಿ ಇನ್ನೊಂದು ಪತ್ರ ಬರೆದೆ, ಮುಖಾಮುಖಿಯಾಗಿ ಕೂರಿಸಿ ನಾನು ಹೇಳ್ತೀನಿ ಅಂತ ಹೇಳ್ದೆ. ಆಮೇಲೆ ಇವರು ಕರೆದ್ರು, ನನಗೆ ಮುಖಾಮುಖಿಯಾಗಿ ಕೂರಿಸಿದ್ರು. ನಾನು ಹೇಳ್ದೆ, ಈ ಥರ ಇದೆ ಮೇಡಮ್, CC ಕ್ಯಾಮ್ರಾ ಚೆಕ್ ಮಾಡಿ. ಅಂದರೆ ಏನಪ್ಪ ಸಮಸ್ಯೆ ಅಂದರೆ, BMTC ದೊಡ್ಡ ಸಂಸ್ಥೆ, ಆದರೆ ಅಲ್ಲಿ CC ಕ್ಯಾಮ್ರಾ ಇದೆ, ಅದು ಕೆಲಸ ಮಾಡೋದಿಲ್ಲ ಅಂದ್ಬಿಟ್ರು ಅವರು. ಇಂಥ ವ್ಯವಸ್ಥೆ ನಾನು ಜಾತ್ರೆಗಳಲ್ಲಿ ಇರ್ತೀನಿ, ಅಲ್ಲಿ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು. ಕೆಲಸ ಮಾಡೋದಿಲ್ಲ ಅಂದಮೇಲೆ ಅಲ್ಲಿಗೆ ಮನ್ನಾ ಆಗೋಯ್ತು. ಆಮೇಲೆ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟರು, ಈ ರೀತಿ ಮಾಡ್ತಾರೆ ಮೇಡಮ್, ಯಾವ ಲೆಕ್ಕ ಮೇಡಮ್, ಹೆಣ್ಣುಮಕ್ಕಳು ಗಂಡು ಮಕ್ಕಳ ಮೇಲೆ ಸಲ್ಲದ ದೌರ್ಜನ್ಯ ಮಾಡ್ತಾರೆ, ಯಾವ ರೀತಿ ಅಂತ ನಾನು ಕೇಳಿದೆ. ನನಗೆ ಸಮಸ್ಯೆ ಹೇಳಿದ್ದು ಮಹಿಳೆ ಸಿಬ್ಬಂದಿ. ನಾನು ಹೇಳಿದ ಮೇಲೆ ಅವರು ತುಂಬ ಕೋಪ ಬಂದ್ಬಿಡ್ತು ಅವ್ರಿಗೆ. ಏನಮ್ಮ ಆ ಥರ ಎಲ್ಲ ಯಾಕೆ ಹೇಳ್ತೀನಿ ನೀನು, ಆ ಥರ ಎಲ್ಲ ಪದ ಉಪಯೋಗ ಮಾಡೋಂಗಿಲ್ಲ. ನಾನು ಹೇಳಿದೆ, 2016 ಆ್ಯಕ್ಟ್ ಪ್ರಕಾರ ಈ ರೀತಿ ಎಲ್ಲ ದೌರ್ಜನ್ಯ ಮಾಡಬಾರ್ದು, 92 ಕಲಂ ಆಗುತ್ತೆ ಇವ್ರಿಗೆ. ನಾನು ಕೂಡ ಸುಮ್ಮನೆ ಇದ್ದೀನಿ ಮೇಡಮ್ ಅಂತ ನಾನು ಮೇಲ್ಗಡೆ ಇರೋಲ್ಲ ಎಲ್ಲ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಅವ್ರು ಖಡಕ್ಕಾಗಿ ಹೇಳಿ ನನಗೆ ನಿನ್ನೆ ಉತ್ತರ ಬಂದಿದೆ. 1 ವರ್ಷ ಆದಮೇಲೆ ಉತ್ತರ ಬರೋದು, ಅರ್ಥ ಆಗ್ತಾ? ಒಂದು BMTC KSRTCಗಳಿಗೆ ಒಂದು ಕಲ್ಲೆತ್ತು ಹೊಡೆದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗ್ತದೆ. ಪೊಲೀಸರು ಕರೆದು ನಮ್ಮನ್ನು ಒತ್ತು ಒಳಗಡೆ ಹಾಕಿಸ್ತಾರೆ. ಆದರೆ ಅವರೇ ತಪ್ಪು ಮಾಡ್ತಾರಲ್ವಾ, ಆವಾಗ ನಾವು ಪ್ರಶ್ನೆ ಮಾಡೋಂಗಿಲ್ಲ. ಪ್ರಶ್ನೆ ಮಾಡಿದ್ರೆ 1 ವರ್ಷ ಆಗ್ತದೆ, ಅಲ್ಲಿ ತನಕ ಉತ್ತರ ಬರೋಂಗಿಲ್ಲ. ಇದು ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಹಾಕ್ತೀನಿ, ಪತ್ರದಲ್ಲೂ ಹಾಕ್ತೀನಿ ನಾನು. ಈ ರೀತಿ ಆಗಿದೆ ಸ್ನೇಹಿತರೆ. ಇದರಲ್ಲಿ ಹೇಳಿದ್ರಲ್ಲ, ಕಾನೂನಿದೆ, ಅದಿದೆ, ಇದಿದೆ ಅಂತ ಏನು ನಡೆಯೋದಿಲ್ಲ. ನನ್ನ ಹತ್ರ ಇನ್ನೂ 2 ವರ್ಷದೈತೆ. ಒಂದು ವ್ಯಕ್ತಿ ನನಗೆ ನೇರವಾಗಿ ಆ ಪದನ ಉಪಯೋಗ ಮಾಡಿದ್ದೆ, ನಾನು ಎಲ್ಲರಿಗೂ ದೂರು ಕೊಟ್ಟಿದ್ದೆ. ಎಲ್ಲೂ ನಡೆಯೋದಿಲ್ಲ ಸ್ನೇಹಿತರೆ, ಹೇಳಿದ್ನಲ್ಲ. ಇದೆಲ್ಲ ಪೆನ್ನು ಪೇಪರು ಮತ್ತು ಪುಸ್ತಕದಲ್ಲಿರುತ್ತೆ, ಇದು ಯಾವುದು ಕೂಡ ನಡೆಯೋದಿಲ್ಲ. ಇವತ್ತು ಹೇಳ್ತಾರೆ ಎಲ್ಲ ಕಡೆ ಎಲ್ಲಿ ನಡೀತದೆ. ಕಾನೂನಿನ ಅರಿವಿರಬೇಕು ವಿಕಲಚೇತನರಿಗೆ. ಕಾನೂನಿನ ಅರಿವಿನೇ ಗೊತ್ತಿಲ್ಲ ಅಂದರೆ ಇನ್ನೇನು ಸುಮ್ಮನೆ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಾನೆ ಹೇಳ್ತಾರೆ. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಕರ್ನಾಟಕದಲ್ಲೆಲ್ಲ ವಿಕಲಚೇತನರಿಗೆ ನಾನು ಮನವಿ ಮಾಡೋದಿಷ್ಟೇ, ನೀವೆಲ್ಲರೂ ಪ್ರತಿಯೊಬ್ಬರು ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲರೂ ಪತ್ರದ ಮೂಲಕ ಮಾಡೋಣ. ನಾನು ದೊಡ್ಡವನು, ನೀನು ಚಿಕ್ಕವನು, ಇದೇ ನಮ್ಮ ವಿಕಲಚೇತನರಿಗೆ ಸಮಸ್ಯೆ.
ಎಲ್ಲಿ ಹೋದರೂ ನಾನೇ ದೊಡ್ಡವನು, ನನಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಪ್ರಶ್ನೆ